ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾರೆಲ್ಲ ನಮ್ಮ ಪತ್ರಕರ್ತರಿದ್ದಾರೆ ಅವರ ಒಂದು ಉತ್ತಮವಾದಂತ ಒಂದು ಟೀಮ್ ಚಾಯ್ಸ್ ಮಾಡುವಂತ ಒಂದು ಸುದಿನ ಸರ್ ಈಗ ಬಂದಿರೋ ನಾಳಿದ್ದು. ಓಕೆ, ಹಾಗಾಗಿ ತಾವು ಕೂಡ ಸ್ಪರ್ಧಿಗಳು ಅಂತ ಕೇಳ್ಪಟ್ಟೆ. ಖಂಡಿತ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನ್ ನಿಮ್ ಜೊತೆ ಮಾತಾಡ್ತಾ ಇರೋ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ. ಓಕೆ, ನಮ್ಮ ಪರಿಚಯ ಮಾಡ್ಕೊಂಡು ಸರ್ ತಮ್ಮ ಒಂದು ವಿಶ್ವಾಸನೀಯ ಮತ ಕೋರಿಕೆನ ಈ ಮೂಲಕ ಜನರಿಗೆ ತಲುಪಿಸೋಣ ಅಂತ ಸರ್. ಓಕೆ ಸರ್, ನನ್ನ ಹೆಸರು ಎ ಮೋಹನ್ ಅಂತ ಸರ್. ಕಾರ್ಯಕಾರಿ ಸಮಿತಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ. ಓಕೆ ಸರ್. ತಮ್ಮೆಲ್ಲ ಸಹಕಾರ ಮತ್ತು ಹಿರಿಯರ ಆಶ್ರಯದಿಂದ ನಮ್ಗೊಂದು ಮತ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು. ಓಕೆ ಸರ್. ಸರ್, ನಿಮ್ ಭೇಟಿ ಯಾವಾಗ ಮಾಡ್ಬೇಕಂತ ಹೇಳಿ ನಾನು ಭೇಟಿ ಮಾಡ್ತೀನಿ. ಇರ್ಲಿ ಸರ್, ತೊಂದರೆ ಇಲ್ಲ. ಭೇಟಿಯಾಗದೇನು ಅವಶ್ಯಕತೆ ಇಲ್ಲ. ನಾವು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡೋಣ. ಒಂದು ಒಳ್ಳೆ ಕಾರ್ಯಕಾರಿ ಸಮಿತಿ ಬರ್ಲಿ. ಹಾಗೆ ನಮ್ಮ ಮೈಸೂರು ರಾಜಣ್ಣ ಅವರು ಇದ್ದಾರೆ, ಸಾಹಿತಿಗಳು ನಮ್ಮ ಜೊತೆಗೆ. ಹೌದೌದು. ಹಾಗಾಗಿ ಏನೆಲ್ಲ ಇವತ್ತು ನಮ್ಮ ಗುರುಗಳಾದಂತ ರಾಜಶೇಖರ ಕೋಟಿ ಅವರು ಇವತ್ತು ಆ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೇಕು ನಾವು. ಪತ್ರಕರ್ತರ ಭವನ ನಮ್ಗೆ ದೇವಸ್ಥಾನ. ಅದು ಏನ್ ಗೊತ್ತಾ, ಕಟ್ಟವ್ರೆ ಗಾಜು ಕಾಪಾಡ್ಕೋಬೇಕಾಗಿರೋ ಗಾಜಿನ ಮನೆ ನಮ್ದು ಸರ್. ಗಾಜಿನ ಮನೆ ಹೊಡೆಯಕ್ ಸುಮಾರು ಜನ ಕಾಯ್ಕೊಂಡ್ಬಿಟ್ಟವ್ರೆ. ಇರ್ಲಿ ಸರ್, ಅದು ಮಾಡ್ಬೇಕಾಗಿರೋದು ಈಗ ನಮ್ಗೊಳ್ದು ಸರ್. ಅದಕ್ಕೆ ಹೌದು ಸರ್. ಗಾಜು 3mm ಗಾಜು ಇರುತ್ತೆ, ಬುಲೆಟ್ ಪ್ರೂಫ್ ಗಾಜು ಇರುತ್ತೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿರುತ್ತೆ ಸರ್ ಅದು. ಅದಕ್ಕೆ ಸರ್ ಹೇಳ್ತಾ ಇದ್ದೀನಿ. ಹಾಗಾಗಿ ಸರ್ ನನ್ಗೆ ಹಾಕಿದಿರೋ ಸ್ಟೇಟಸ್ಗೆ ತುಂಬಾ ಧನ್ಯವಾದ. ಇಲ್ಲ ಸರ್, ಇರ್ಲಿ. ನಾವು ನಮ್ಮ ಪತ್ರಕರ್ತರನ್ನ ನಾವು ಯಾವ ವೃತ್ತಿ ಮಾಡ್ತೀವಿ ಆ ವೃತ್ತಿ ಬಾಂಧವನ್ನ ಬೆಳೆಸಬೇಕಾದ್ರೆ ನಮ್ಮ ಧ್ಯೇಯ ಕರ್ತವ್ಯ ಸರ್. ಹಾಗಾಗಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಾಗ್ದೇನೆ ಒಂದು ಒಳ್ಳೆ ಕಾರ್ಯಕಾರಿ ಸಮಿತಿ ಬರ್ಲಿ ಸರ್ ನಮ್ಮ ಪತ್ರಕರ್ತರ ಭವನಕ್ಕೆ. ಥ್ಯಾಂಕ್ ಯು ಸರ್. ಹಾಗಾಗಿ ಎ ಮೋಹನ್ ಅವರು ಇವತ್ತು ಅತಿ ಹೆಚ್ಚು ಒಂದು ಮತಗಳಲ್ಲಿ ಜಯಶೀಲರಾಗ್ಲಿ ಅಂತ ನನ್ನ ಒಂದು ಶುಭಾಶಯ ಆಶಯಗಳು ಸರ್. ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಸರ್. ಖಂಡಿತ ಸರ್. ಇಡೀ ಪತ್ರಕರ್ತರ ಎಲ್ಲಾ ಪ್ರೀತಿ ವಿಶ್ವಾಸ ತಾವು ಗೆದ್ದಿದ್ದೀರಾ. ಹಾಗಾಗಿ ತುಂಬಾ ಅಳುಬ್ರು ತಾವು. ನಾನು ನೋಡ್ತಾ ಇದ್ದೀನಿ, ನಾನು ಚಿಕ್ಕೂರಿನ ನೋಡ್ತಾ ಇದ್ದೀನಿ. ನಮ್ಮ ಪ್ರಜನುಡಿಲಿ ಹರೀಶ್ ಸರ್ ಆಂದೋಲನದಲ್ಲಿದ್ರು. ಅನಂತರ ಅವರ ಸ್ವಂತ ಒಂದು ಪತ್ರಿಕೋದ್ಯಮ ಜೊತೆಗೆ ಬಂದ್ರು. ಒಂದೇ ಪ್ಲೇಸ್ ಅಲ್ಲಿ ಇದೀನಿ ಸರ್, 12 ವರ್ಷದಿಂದ ಒಂದೇ. ಗೊತ್ತು ಸರ್, ಗೊತ್ತು. ಇವತ್ತೇನು ವಾಸು ಸರ್ ಇದ್ರು, ಇವತ್ತು ಅವರ ಒಂದು ಎಲ್ಲಾ ಟೀಮ್ ತಮ್ಮ ಜೊತೆಗಿದೆ ಅಂತ ಗೊತ್ತು ಸರ್. ಅದಕ್ಕೆ ಸರ್ ನಿಮ್ಮ ಆಶೀರ್ವಾದ ಸದಾ ಇರ್ಲಿ. ಇಲ್ಲ ಸರ್, ನಮ್ಮ ಆಶೀರ್ವಾದ ಬಿಡಿ, ಶುಭಾಶಯ ಇರ್ತದೆ. ದೇವರ ಆಶೀರ್ವಾದ ಇರ್ಲಿ ತಮ್ಗೆ. ಹಾಗಾಗಿ ಯಾರೆಲ್ಲ ಇವತ್ತು ಕಾರ್ಯಕಾರಿ ಸಮಿತಿ ಒಳ್ಳೆ ಸಮಿತಿ ಬರ್ಲಿ, ಇನ್ನೂ ಹೆಚ್ಚು ಸಾರ್ವಜನಿಕವಾಗಿ ಲಾಭದಾಯಕವಾಗ್ಲಿ, ಪತ್ರಕರ್ತರು ಸಹಾಯ ಆಗ್ಲಿ ಅಂತ ಕೂಡ ನಾನು ಆಶಿಸ್ತೀನಿ. ತಮ್ಮ ಒಂದು ಈ ಒಂದು ಕೋರಿಕೆಯ ಆಡಿಯೋ ಬೈಟ್ ನ ಕೂಡ ನಾನು ಸುದ್ದಿ ಮಾಡಿ ನನ್ನ ಪುಟ್ಟ ಯೂಟ್ಯೂಬ್ ಚಾನಲ್ ಹಾಕೋತೀನಿ ಸರ್, ಯೂಟ್ಯೂಬ್ ಚಾನಲ್ ಅಲ್ಲಿ. ಹಾಗಾಗಿ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ. ಜೊತೆಗೆ ನಾನು ಕೂಡ ಇಡೀ ನಮ್ಮ ಪತ್ರಕರ್ತರ